ಬ್ಯಾಸ್ಗೆ ದಿವ್ಸೊಳಗೆ ಊಟ ಭಾಳ ರುಚಿ ಹತ್ತುದಿಲ್ಲ ಅಂಥೇಳಿ ಒಂದು ಸ್ವಲ್ಪ ಟ್ಯಾಂಗಿ ಒಂದು ಸ್ವಲ್ಪ ಸ್ವೀಟ್ ಆಗಿರೋ ಚಟ್ನಿ ಮಾಡ್ಲಿಕತ್ತೀನಿ. ಮಾವಿನಕಾಯಿ ಚಟ್ನಿ ರೆಸಿಪಿ ಶೇರ್ ಮಾಡ್ತೀನಿ ಬರ್ರಿ. ಹಾಯ್ ಹಲೋ ನಮಸ್ಕಾರ, ಹೆಂಗಿದ್ದೀರಿ ಎಲ್ಲರೂ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಮಾವಿನಕಾಯಿ ಚಲೋದಂಗೆ ತೊಳ್ಕೊಂಡು ಮ್ಯಾಲಿನ ಸ್ಕಿನ್ ಪೀಲ್ ಮಾಡಿಕೊಂಡು ರಫ್ಲಿ ಕಟ್ ಮಾಡ್ಕೊಳಿಕತ್ತೀನಿ. ಒಣ ಕೊಬ್ಬರಿನೂ ರಫ್ಲಿ ಕಟ್ ಮಾಡ್ಕೊಳಿಕತ್ತೀನಿ. ಯಾಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸು ಜಾರ್ ಒಳಗೆ ಹಾಕಿ ಗ್ರೈಂಡ್ ಮಾಡ್ಕೊಳಿಕತ್ತೀನಿ. ಅನ್ನದ ಜೊತೆ ಬಕ್ರಿ ಜೊತೆ ಚಪಾತಿ ಜೊತೆ ಅಂತೂ ಭಾರಿ ರುಚಿ ಹತ್ತದ. ನೀವು ಟ್ರೈ ಮಾಡ್ರಿ ಫ್ರೆಂಡ್ಸ್. 1 ಸ್ಪೂನ್ ಮೆಂತೆ ಡ್ರೈ ರೋಸ್ಟ್ ಮಾಡಿಕೊಂಡು ಅದ್ರದ್ದು ಕಲರ್ ಚೇಂಜ್ ಆಗೋಣ, ಸ್ವಲ್ಪ ಚಟಪಟ ಅನ್ನೋಣ. ಅದನ್ನು ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಜಾರ್ ಒಳಗೆ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ, ಒಣ ಕೊಬ್ಬರಿ, ಬೆಲ್ಲ, ಮೆಂತೆ, ಅರ್ಶಿನ ಪುಡಿ, ಖಾರ ಪುಡಿ, ಉಪ್ಪು, ಇಂಗು ಹಾಕಿ ಸ್ವಲ್ಪ ನೀರು ಹಾಕ್ಲಾರ್ದ ಹಂಗೆ ರುಬ್ಕೊಂಡ್ರೆ ಭಾರಿ ರುಚಿ ಆಗ್ತದ. ಮೆಂತೆ ಕಹಿ ಇರೋದ್ರಿಂದ, ಮಾವಿನಕಾಯಿ ಹುಳಿ ಇರೋದ್ರಿಂದ ಇವೆರಡರದ್ದು ಟೇಸ್ಟ್ ಬ್ಯಾಲೆನ್ಸ್ ಆಗ್ಲಿಕ್ಕೆ ಮೆಂತೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಚಲೋ. ಇಲ್ಲಂತಂದ್ರೆ ಕಹಿ ಜಾಸ್ತಿ ಆಗ್ಬಿಡ್ತದ. ಅನ್ನಕ್ಕೆ ಚೂರೆ ತುಪ್ಪ ಹಾಕೊಂಡು ಚಟ್ನಿ ಹಚ್ಕೊಂಡು ತಿಂದ್ರೆ ಭಾರಿ ರುಚಿ ಹತ್ತದ. ಬಕ್ರಿ ಜೊತೆ ಮಸ್ತ್ ಹತ್ತದ, ಚಪಾತಿ ಜೊತೆ ಮಸ್ತ್ ಹತ್ತದ. ಈ ಬ್ಯಾಸ್ಗಿ ಒಳಗೆ ನೀವು ಇದನ್ನ ಮಾಡ್ಕೋರಿ. ಹೆಂಗೆ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡ್ರಿ. SSP ಇಂಗ್ ಚೂರಿ ಹಾಕಿದ್ರು ಫ್ಲೇವರ್ಫುಲ್ ಇರ್ತದ. ಅಥವಾ ನೀವು ಬೇರೆ ಯಾವುದಾದ್ರೂ ಇಂಗ್ ಯೂಸ್ ಮಾಡ್ಲಿಕ್ಕತ್ತಿದ್ರೆ ಲೈಕ್ LG MTR ಚೂರು ಜಾಸ್ತಿ ಹಾಕ್ರಿ. ಅದನ್ನ ಸ್ವಲ್ಪ ಟ್ಯಾಂಗಿ ಸ್ವಲ್ಪ ಸ್ವೀಟ್ ಆಗಿರೋ ಮಾವಿನಕಾಯಿ ಚಟ್ನಿ ನಿಮ್ಗೆ ಸೇರಿತ್ತಂದ್ರೆ ಪಟ್ನ ಒಂದು ಲೈಕ್ ಹೊಡಿರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ.